ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ. ಇವತ್ತು ನಾನು ಕರಾವಳಿ ಶೈಲಿಯಲ್ಲಿ ಬೆಳ್ಮೀನು ಸಾರು ಅಥವಾ ಸಿಲ್ವರ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೆಳ್ಮೀನು ಸಾರು ಟೇಸ್ಟಿಯಾಗಿ ಮತ್ತು ಪರಿಮಳವಾಗಿ ಬರೋದಕ್ಕೆ ಅದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಆ ಒಗ್ಗರಣೆಯನ್ನು ನಾನು ಹೇಗೆ ಹಾಕ್ತೀನಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೀವು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲು ಫ್ರೈ ಮಾಡಿಕೊಳ್ಳಲು ಬೇಕಾಗುವ ಮಸಾಲೆಗಳು: 2 ಚಮಚ ಕೊತ್ತಂಬರಿ ಕಾಳು, 1/4 ಚಮಚ ಸಾಸಿವೆ, 1 ಚಮಚ ಕಾಳು ಮೆಣಸು, ಅರ್ಧ ಚಮಚ ಜೀರಿಗೆ, ಒಂದು 15ರಿಂದ 20 ಕೆಂಪು ಮೆಣಸು. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದು ಬಿಸಿಯಾದ ಮೇಲೆ ಅದಕ್ಕೆ ಮಸಾಲೆಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲು ಬಿಡಿ. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ, ಒಂದು 3ರಿಂದ 4 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಅರ್ಧ ಕಡಿಯಾಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ. ಇದನ್ನೆಲ್ಲವನ್ನು ಸೇರಿ ನೀರನ್ನು ಹಾಕಿ ಇದನ್ನು ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನಾನಿಲ್ಲಿ ಅರ್ಧ ಕೆಜಿಗೆ ಆಗುವಷ್ಟು ಮಸಾಲೆಯ ಕ್ವಾಂಟಿಟಿಯನ್ನು ತೋರಿಸಿದ್ದೇನೆ. ನಂತರ ಮೀನನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1/2 kg ಸಿಲ್ವರ್ ಮೀನನ್ನ ತೆಗೆದುಕೊಂಡಿದ್ದೀನಿ. ಈ ಮೀನನ್ನು ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿ, ಆದರೆ ಇದರ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಮೀನುಗಳನ್ನು ಚಾಕುವಿನ ಸಹಾಯದಿಂದಲೂ ಸಹ ಕಟ್ ಮಾಡ್ಬೋದು. ಈ ಮೀನಿನಲ್ಲಿ ಹೆಜರುಗಳು ಜಾಸ್ತಿ ಇರುತ್ತೆ. ಮೇಲ್ಭಾಗ ಮತ್ತು ಹಿಂಭಾಗದಲ್ಲಿರುವ ಹೆಜರುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು. ಮೀನು ಕಟ್ ಮಾಡೋದು ಮತ್ತು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಒಂದ್ಸಲ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ತರಹ ಎಲ್ಲ ಮೀನುಗಳನ್ನು ಈ ಥರ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇದರ ನೀರನ್ನು ತೆಗೆದು ಮೀನುಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಮೀನಿನಲ್ಲಿ ಹೆಜರುಗಳೇನಾದರೂ ಬಿಟ್ಟು ಹೋಗಿದರೆ ಅದು ಸಹ ಈ ಥರ ಕ್ಲೀನ್ ಮಾಡೋದ್ರಿಂದ ಹೋಗುತ್ತೆ. ಮೀನುಗಳನ್ನು ಒಂದ್ಸಲ ಈ ಥರ ವಾಶ್ ಮಾಡಿ. ಅದೇ ತರಹ ಮೀನಲ್ಲಿ ಮತ್ತೆ ಬೇಡದೇ ಇರೋದೇನಾದರೂ ಇದ್ದರೆ ಅದನ್ನು ಸಹ ಈ ಥರ ಕ್ಲೀನ್ ಮಾಡಿ ತೆಗೀರಿ. ಎಲ್ಲ ಮೀನುಗಳು ಕ್ಲೀನ್ ಆಗಿದ ಮೇಲೆ ಅದನ್ನು 3-4 ಬಾರಿ ಮತ್ತೆ ವಾಶ್ ಮಾಡಿ ಕ್ಲೀನ್ ಮಾಡಿಟ್ಕೊಳ್ಳಿ. ನಂತರ ನೀರನ್ನು ತೆಗೆದು ಮೀನಿಗೆ ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ಹಾಗೆ ಬಿಡಿ. ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ರುಬ್ಬಿದ ಮಸಾಲವನ್ನು ಹಾಕಿ, ಇದಕ್ಕೆ ಕಟ್ ಮಾಡಿದ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಾರು ಸ್ವಲ್ಪ ನೀರಾಗಿಯೇ ಇರಬೇಕು. ಈ ಹದದಲ್ಲಿ ಇದ್ದರೆ ಸಾಕು. ಇದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಟು ಪ್ಲೇಟನ್ನು ಮುಚ್ಚಿ ಒಂದು ಕುದಿ ಬರಲು ಬಿಡಿ. ಈ ಥರ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಳಿ. ಮೀನನ್ನು ಸೇರಿಸಿ ಒಂದ್ಸಲ ಸೌಟ್ನಿಂದ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟನ್ನು ಮುಚ್ಚಿ 10 ನಿಮಿಷಗಳ ಕಾಲ ಅದನ್ನು ಕುದಿಯಲು ಬಿಡಿ. ಇವಾಗ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಬೆಳಗಲನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ಒಗ್ಗರಣೆ ಕಲ್ಲು ಅಂತಲೂ ಕರೀತಾರೆ. ಈ ಕಲ್ಲನ್ನು ಮೊದಲು ವಾಶ್ ಮಾಡಿ ನಂತರ ಇದನ್ನು ಬೆಂಕಿ ಕೆಂಡಲಗಳ ಮಧ್ಯದಲ್ಲಿ ಇಟ್ಟು ಕೆಂಡಲಗಳನ್ನು ಅದರ ಮೇಲೆ ಕ್ಲೋಸ್ ಮಾಡಬೇಕು. ಇದು ಕೆಂಪಗಾಗಬೇಕು. ಈ ಥರ ಒಗ್ಗರಣೆಗಳನ್ನು ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಂತರ ಸಾಂಬಾರನ್ನ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸೌಟನ್ನು ಯೂಸ್ ಮಾಡಬಾರ್ದು. ಪದೇ ಪದೇ ಸೌಟನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಮೀನು ಮುಳ್ಳನ್ನು ಬಿಟ್ಕೊಡುತ್ತೆ. ಈ ಥರ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ. ಇದಕ್ಕೆ ಇವಾಗ ಒಗ್ಗರಣೆಯನ್ನು ಹಾಕಬೇಕು. ಆಗಲೇ ಹಾಕಿದಂಥ ಒಗ್ಗರಣೆ ಕಲ್ಲನ್ನು ಒಂದು ಸೌಟ್ನಲ್ಲಿ ತೆಗೆದುಕೊಳ್ಳಿ. ನಂತರ ಇದಕ್ಕೆ 2ರಿಂದ 3 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಅದರ ಮೇಲೆ ಹಾಕ್ಕೊಳ್ಳಿ. ಈ ಮಿಶ್ರಣವನ್ನು ಸಾಂಬಾರಿಗೆ ಹಾಕಿ ಒಂದ್ಸಲ ಅದನ್ನು ಮಿಕ್ಸ್ ಮಾಡಿ ಪ್ಲೇಟನ್ನು ಕ್ಲೋಸ್ ಮಾಡಿ. ಒಂದು 10 ನಿಮಿಷದ ನಂತರ ಒಗ್ಗರಣೆ ಕಲ್ಲನ್ನು ತೆಗೆದು ಸಾಂಬಾರನ್ನು ಸರ್ವ್ ಮಾಡಿ. ಒಗ್ಗರಣೆ ಕಲ್ಲನ್ನು ಯೂಸ್ ಮಾಡಿ ಮಾಡುವಂಥ ಈ ಸಾರನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇದು ಕುಚ್ಚಲಕ್ಕಿ ಅನ್ನ ಅಥವಾ ಬಾಲ್ಡ್ ರೈಸ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.